ಹರಪ್ಪ ನಾಗರಿಕತೆ. ಇದರ ವ್ಯಾಪ್ತಿಯು ಉತ್ತರದ ಕೊನೆಯ ನೆಲೆ ಕಾಶ್ಮೀರದ ಮಾಂಡು, ಪಶ್ಚಿಮದ ಕೊನೆಯ ನೆಲೆ ಬಲೂಚಿಸ್ತಾನದ ಸುಖ್ ಚಂಡೇರ್, ಪೂರ್ವದ ಕೊನೆಯ ನೆಲೆ ಉತ್ತರ ಪ್ರದೇಶದ ಆಲಂಗೀರ್, ದಕ್ಷಿಣದ ನೆಲೆ ಮಹಾರಾಷ್ಟ್ರದ ದೈಮಾಬಾದ್ಗಳಾಗಿವೆ. ಈ ಪ್ರಶ್ನೆಯನ್ನು KSಗೆ ಕೇಳಿಬಿಟ್ಟಿದ್ದಾರೆ ನೋಡಿ. ಜಗತ್ತಿನಲ್ಲಿ ಸಾಮಾಜಿಕ ಜೀವನ. ಹರಪ್ಪ ನಾಗರಿಕತೆಯಲ್ಲಿ ಸ್ತ್ರೀ ಪುರುಷರಿಬ್ಬರು ಅಲಂಕಾರ ಪ್ರಿಯರಾಗಿದ್ದರು. ಸ್ತ್ರೀಯರು ಅನೇಕ ರೀತಿಯ ಕಂಠಹಾರ, ಬಳೆ, ಉಂಗುರ, ಕಿವಿಯೋಲೆ, ಸೊಂಟುಪಟ್ಟಿಗಳನ್ನು ಮುಂತಾದ ಆಭರಣಗಳನ್ನು ಅವರು ಧರಿಸ್ತಾ ಇದ್ರು. ಸುಗಂಧ ದ್ರವ್ಯಗಳ ಬಳಕೆಯು ಅವರಿಗೆ ತಿಳಿದಿತ್ತು, ಅಂದರೆ ಸೆಂಟನ್ನು ಬಳಸ್ತಾ ಇದ್ರು. ಸ್ತ್ರೀಯರಷ್ಟೇ ಪುರುಷರು ಕೂಡ ಅಲಂಕಾರ ಪ್ರಿಯರಾಗಿದ್ದರು. ಗೋಲಿ, ಚೆಂಡು, ಪಗಡೆ ಆಟಗಳಾಡುತ್ತಿದ್ದರು. ಗೂಳಿ ಕಾಳಗ ಜನರ ಮನೋರಂಜನೆ ಕ್ರೀಡೆಯಾಗಿತ್ತು. ಮಕ್ಕಳಿಗೆ ಆಟಕ್ಕೆ ಎತ್ತಿನ ಬಂಡಿಗಳು, ಗೊಂಬೆಗಳಿದ್ದವು. ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತತಿ ಅಂದ್ರೆ ಭಾರತೀಯರಿಗೆ ಸಲ್ತದ. ಇನ್ನು ಧರ್ಮ. ಹರಪ್ಪಿಯನ್ನರು ಪಶುಪತಿ ಅಂದರೆ ಶಿವ ಮಾತೃದೇವತೆಯನ್ನು ಪೂಜಿಸುತ್ತಿದ್ದರು. ಅಶ್ವತ್ಥ ಮರ, ಸೂರ್ಯ, ಅಗ್ನಿ, ಭೂಮಿ, ಜಲ, ನಾಗರ ಹಾವುಗಳನ್ನು ಕೂಡ ಆರಾಧಿಸುತ್ತಿದ್ದರು. ಕಾಲಿಬಂಗಾನ್ ಮತ್ತು ಲೂತಾಲ್ ಮುಂತಾದ ನಗರಗಳಲ್ಲಿ ಬೆಂಕಿಯ ಕುಂಡಗಳು ಕಂಡುಬಂದಿವೆ. ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯಲ್ಲಿದ್ದ ಚಾರ್ಲ್ಸ್ ಮ್ಯಾಸನ್ರವರು ಮೊದಲ ಬಾರಿಗೆ 1826ರಲ್ಲಿ ಹರಪ್ಪ ನೆಲೆಗೆ ಭೇಟಿ ನೀಡಿದರು. ಅದನ್ನು ಮೆಸಿಡೋನಿಯಾದ ರಾಜ ಅಲೆಕ್ಸಾಂಡರನು ಪುರವನ್ನು 2300 ವರ್ಷಗಳ ಹಿಂದೆ ಸೋಲಿಸಿದ ಸ್ಥಳ ಎಂದು ಭಾವಿಸಿದನು. ಮ್ಯಾಸನ್ ಹರಪ್ಪ ನೆಲೆಯನ್ನು ಗುರುತಿಸಿದ ಮೊದಲಿಗನಾದರೂ ತಪ್ಪಾದ ನಿರ್ಣಯ ಮಾಡಿದನು. ಹಾಗಾಗಿ ಅವನು ಬೆಳಕಿಗೆ ಬರಲಿಲ್ಲ. ಹರಪ್ಪ ನಾಗರಿಕತೆಯ ಜನರು ಬಳಸುತ್ತಿದ್ದ ಚಿನ್ನವು ಕೋಲಾರದ ಚಿನ್ನದ ಗಣಿಯಿಂದ ಪೂರೈಕೆ ಆಗ್ತಾ ಇತ್ತು. ನೋಡ್ರಿ, ನಮ್ಮ ಕರ್ನಾಟಕದಿಂದ ಅವರಿಗೆ ಪೂರೈಕೆ ಆಗ್ತಾ ಇತ್ತು. ಇನ್ನು ವೇದ ಸಂಸ್ಕೃತಿಯನ್ನು ನೋಡೋದಾದರೆ, ವೇದ ಎಂದರೆ ಜ್ಞಾನ. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇವುಗಳು ವೇದಗಳು. ಪ್ರಾಚೀನವಾದದ್ದು ಯಾವುದು ಅಂತ ಕೇಳಿದರೆ ಋಗ್ವೇದ. ಇದನ್ನು ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವೇದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನಂತರ ನದಿಗಳು. ಸರಸ್ವತಿ. ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಘಗ್ಗರ್ ಆಕ್ರಾ ನದಿಯೇ ಪ್ರಾಚೀನದ ಸರಸ್ವತಿ ನದಿ ಎಂದು ನಂಬಲಾಗದು. ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ನದಿಯನ್ನು ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯವೂ ಇದೆ. ಋಗ್ವೇದ ಕಾಲದಲ್ಲಿ ಪೂರ್ವ ವೇದಗಳ ಕಾಲವೆಂದು, ನಂತರದ ವೇದ ಕಾಲವನ್ನು ಉತ್ತರ ವೇದ ಕಾಲವೆಂದು ಕರೆಯಲಾಗುವುದು. ಆರ್ಯರಿಗೆ ಸೋಮ ಸುರ ಎಂಬ ಪಾನೀಯ ಪರಿಚಯವಿತ್ತು. ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅಂತಂದರೆ, ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು. ಇವರು ರಾಜಕೀಯ ಸಂಸ್ಥೆಗಳಲ್ಲಿ ಭಾಗವಹಿಸುತ್ತಿದ್ದರು. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಹೆಣ್ಣು ಮಕ್ಕಳು ಸಹ ವೇದ ಅಧ್ಯಯನ ಮಾಡುತ್ತಿದ್ದರು. ಅದಕ್ಕೆ ಉದಾಹರಣೆ ಎಂಬಂತೆ ಘೋಷ, ಅಪಲ, ಲೋಪಮುದ್ರೆ, ಇಂದ್ರಾಣಿ, ವಿಶ್ವವರ ಹೀಗೆ ಮುಂತಾದವ ವೇದಗಳ ಕಾಲದಲ್ಲಿ ಮಹಿಳಾ ವಿದ್ವಾನಿಗಳಾಗಿದ್ದರು. ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು. ಯಾವುದರೊಳಗ್ರಿ? ಸಭಾ ಮತ್ತು ಸಮಿತಿಯಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು. ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಈ ರೀತಿ ಕಾಲದಲ್ಲಿರಲಿಲ್ಲ. ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಅರಿತಿದ್ದರು. ಆರ್ಯರ ಬಣದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು. ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ. ರಾಜತ್ವ ವಂಶ ಪಾರಂಪರ್ಯವಾಗಿರಲಿಲ್ಲ. ಸಭಾ, ಸಮಿತಿ, ವಿಧಾತ ರಾಜಕೀಯ ಸಂಸ್ಥೆಗಳ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ರಾಜನು ಹಿರಿಯರ ಸಲಹೆಯನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದ. ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು.
ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎಂಬ 4 ಆಶ್ರಮಗಳು ವ್ಯವಸ್ಥೆ ಆರಂಭವಾಯಿತು. ಯಾವಾಗ ಹೇಳ್ರಿ ಇದು? ಉತ್ತರ ವೇದಗಳ ಕಾಲದಲ್ಲಿ. ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತಕ್ಕಂಥದ್ದು. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳೆಂದರೆ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣ ಮತ್ತು ವ್ಯಾಸನ ಮಹಾಭಾರತ. ನಂತರ ಬರ್ತಕ್ಕಂಥದ್ದು ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ. ಕ್ರೈಸ್ತ ಧರ್ಮವು 2000 ಬೋಧನೆಗಳು. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದನು. ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು ಎಂದು ಬೋಧಿಸಿದನು. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ, ಮಾನವ ಸೇವೆಯೇ ದೇವರ ಸೇವೆ ಎಂಬುದು ಎಂದನು. ವರ್ಷಗಳಷ್ಟೇ ಹಿಂದಿನದು. ಅದರ ಸ್ಥಾಪಕ ಯೇಸು ಕ್ರಿಸ್ತ, ಜೀಸಸ್ ಅಥವಾ ಕ್ರೈಸ್ಟ್ ಅಂತ ಕರೀತಾರೆ. ಬೈಬಲ್ ಕ್ರೈಸ್ತ ಧರ್ಮೀಯ ಪವಿತ್ರ ಗ್ರಂಥ. ಬೈಬಲ್ ಅನ್ನು ಯೇಸು ಕ್ರಿಸ್ತನ ಜೀವನದ ವಿವರಗಳು ಮತ್ತು ಉಪದೇಶಗಳಿವೆ. ಇಸ್ಲಾಂ ಧರ್ಮ. ಮುಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದ ಸ್ಥಾಪಕರು. ಅವರು ಅರಬ್ ದೇಶದ ಮಕ್ಕಾ ನಗರದಲ್ಲಿ ಜನಿಸಿದ ಪ್ರವಾದ್ ಮುಹಮ್ಮದರ ಜೀವನ. ಮುಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಅವರು ಹುಟ್ಟುವುದಕ್ಕೆ ಮುನ್ನ ತಂದೆಯನ್ನು ಕಳೆದುಕೊಂಡರು. ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು. ಮುಂದೆ ಖದೀಜಾ ಎಂಬ ಧನಿಕ ವಿಧವೆಯಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ಮುಂದೆ ಮುಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದಳು. ಇಸ್ಲಾಮಿನ ಗ್ರಂಥ ಕುರಾನ್. ಇದು ಅರಬಿಕ ಭಾಷೆಯಲ್ಲಿ ಇದೆ. ಪ್ರವಾದರು ಮಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರು ಹಿಜರಿ ಶಕೆ ಆರಂಭವಾದದ್ದು. ಹೊಸ ಬಧರ್ಮಗಳ ಉದಯ. ಯಾಗ ಯಜ್ಞಗಳಲ್ಲಿ ಆಹಾರ ಧಾನ್ಯ ಹಾಕಲು ತುಪ್ಪಗಳನ್ನು ಹವಿಸ್ಸು ಎಂಬ ದಹಿಸಲಾಗುತ್ತಿತ್ತು. ನಂತರ ಬರ್ತಕ್ಕಂಥದ್ದು ಬೌದ್ಧ ಧರ್ಮ. ಬುದ್ಧನ ಜೀವನ. ಗೌತಮ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದ. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಬುದ್ಧ ಎಲ್ಲಿ ಜನಿಸಿದ? ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಸಿದ್ಧಾರ್ಥನ ಪತ್ನಿ ಯಶೋಧರ. ರಾಹುಲ್ ಅಂತಕ್ಕಂಥ ಆತನ ಮಗನ ಹೆಸರು. ಮಗುವಿನ ಇವನು ಚಿಕ್ಕವನಿದ್ದಂಥ ಸಂದರ್ಭದೊಳಗೆ ಒಬ್ಬ ಋಷಿಮುನಿ ಇರ್ತಕ್ಕಂಥ ಅಸೀಮ ಅಂತಕ್ಕಂಥ ಋಷಿ, ಯಾರ್ರಿ? ಅಸಿತ ಎಂಬ ಮಹರ್ಷಿ, ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ, ಇಲ್ಲವೇ ಲೋಕದ ಅಳಲನ್ನು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂಬ ಭವಿಷ್ಯ ನುಡಿದನು. ಒಮ್ಮೆ ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಕಣ್ಣಿಗೆ ಅಕಸ್ಮಾತ್ತಾಗಿ ಓರ್ವ ವೃದ್ಧ ರೋಗಿ ಸನ್ಯಾಸಿ ಹಾಗೂ ಶವಯಾತ್ರೆಯ ದೃಶ್ಯಗಳು ಕಂಡನು. ಈ 4 ಸನ್ನಿವೇಶಗಳು ವೈರಾಗ್ಯ ಮೂಡಿಸಲು, ದುಃಖದ ಮೂಲಕ ಕಂಡುಹಿಡಿಯಲು ಪ್ರೇರೇಪಿಸಿದವು. ಇವು ಬುದ್ಧ ಗುರುವಿನ ಕಥನಕದಲ್ಲಿ ಬರುವ ಅಂಶಗಳು. ಬುದ್ಧನನ್ನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿಯ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು 5 ಶಿಷ್ಯರಿಗೆ ನೀಡಿದರು. ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ಬುದ್ಧನು ಬಿಹಾರದ ಕುಶಿನಗರ ಎಂಬಲ್ಲಿ ದೇಹತ್ಯಾಗ ಮಾಡಿದ್ದು. ಸಿದ್ಧಾರ್ಥನು ಗೌತಮ ಬುದ್ಧ, ತಥಾಗತ, ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ನೋಡ್ರಿ, ಬುದ್ಧನ ಏನಂತ ಕರೀತಾರ? ತಥಾಗತ ಅಂತ ಕರೀತಾರೆ, ಶಾಕ್ಯ ಮುನಿ ಅಂತೂ ಕೂಡ ಕರೀತಾರೆ. ತನ್ನ ಉಪದೇಶಗಳನ್ನು ಜನರ ಭಾಷೆಯಾಗಿರ್ತಕ್ಕಂಥ ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ಅವನ ಉಪದೇಶವನ್ನು ಆತನ ಶಿಷ್ಯರು 3 ಪೀಠಗಳಲ್ಲಿ ಸಂಗ್ರಹಿಸಿದರು. ಅವುಗಳು ಯಾವುವು ಅಂತಂದ್ರೆ ವಿನಯ ಪೀಠಕ, ಸುತ್ತ ಪೀಠಕ, ಇನ್ನೊಂದು ಅಭಿಧಮ ಪೀಠಕ. ಬೌದ್ಧರ ಪವಿತ್ರ ಗ್ರಂಥಗಳಾದ ಇವುಗಳನ್ನು ತ್ರಿಪೀಠಕಗಳೆಂದು ಕರೆಯುತ್ತಾರೆ. ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿಯ ವಿವಾದ ಕಾರಣವೆಂಬುದು ನೋಡಿ.
ಇದು ಇಂಪಾರ್ಟೆಂಟ್ ನೋಡ್ರಿ. ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣವೆಂದು ಇನ್ನೊಂದು ಮಾಹಿತಿ ಇದೆ. ಎರಡು ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆಯ ಬಗ್ಗೆ ವಿವಾದ ಉಂಟಾಗಿ ಸಿದ್ಧಾರ್ಥನ ಕಡೆಯಿಂದ ಯುದ್ಧಕ್ಕೆ ಸಿದ್ಧವಾಗುವುದು ಆತನಿಗೆ ಇಷ್ಟವಾಗದೆ ವಿರೋಧಿಸಿ ನಂತರ ಅರಮನೆಯನ್ನು ತ್ಯಜಿಸನೆಂದು ಹೇಳಲಾಗುತ್ತದೆ. ಇದು ಅಂಬೇಡ್ಕರ್ ಅವರ ಪುಸ್ತಕದಲ್ಲಿರ್ತಕ್ಕಂಥ ಮಾಹಿತಿ. ಕಿಸೋ ಗೌತಮಿ ಬುದ್ಧ ಗುರುವಿನೊಂದಿಗೆ ಸಂಬಂಧಿಸಿದಂತೆ ಈ ಕಥೆಯು ಪ್ರಚಲಿತವಾಗಿದೆ. ಗೌತಮಿ ತನ್ನ ಪ್ರಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದಳು. ಅವಳೆಷ್ಟು ದುಃಖಿತಳಾಗಿದ್ದರೆಂದರೆ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿ ಬೀದಿಗಳಲ್ಲಿ ಅಲೆದಾಡುತ್ತಾ ತನ್ನ ಮಗುವಿಗೆ ಮರು ಜೀವನವನ್ನು ನೀಡಿದರೆಂದು ರೋಧಿಸುತ್ತಿದ್ದಳು. ಇದನ್ನು ಕಂಡು ಮನಸ್ಸು ಕರಗಿದ ಓರ್ವನು ಅವಳನ್ನು ಬುದ್ಧನ ಕಡೆಗೆ ಒಯ್ಯುತ್ತಾನೆ. ಬುದ್ಧನು ಕಿಸಾ ಗೌತಮಿಗೆ ಹೀಗೆಂದು ಹೇಳುತ್ತಾನೆ, ನಿನ್ನ ಕಂದನಿಗೆ ಮರುಜೀವ ನೀಡುವೆ, ಆದರೆ ಸಾವು ಕಾಣದ ಮನೆಯ ಸಾಸಿವೆಯ ಬೇಕೆನಗೆ. ಬುದ್ಧನ ಉಪದೇಶಗಳು ಇವನ ಪ್ರಾಚೀನ ಗ್ರಂಥಗಳೆಂದು ಸುತ್ತ ಪೀಠಕ, ಇದು ಪಾಲಿ ಭಾಷೆಯಲ್ಲಿದೆ. ನಂತರ ಬರ್ತಕ್ಕಂಥದ್ದು ಇನ್ನು ಜೈನ ಧರ್ಮ 24 ತೀರ್ಥಂಕರರಾದ ಮಹಾವೀರರು ಜೈನ ಧರ್ಮದವರು. ಸುಮಾರು 2500 ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ